ಬ್ರೋ ನಾನು ತುಂಬಾ ಸಣ್ಣ ಇದ್ದೀನಿ, ವೆಯ್ಟ್ ಗೇನ್ ಮಾಡಬೇಕು, ತುಂಬಾ ದಪ್ಪ ಇದ್ದೀನಿ, ವೆಯ್ಟ್ ಲಾಸ್ ಮಾಡಬೇಕು, ಏನಾರ ಟಿಪ್ಸ್ ಹೇಳಿ. ಟಿಪ್ಸ್ ನಂಬರ್ 1, ಫಸ್ಟ್ ಇನ್ನೂ ಯಾರು ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಂಡಿಲ್ಲ, ಈಗಲೇ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ನಾನು ರೆಗ್ಯುಲರ್ ಆಗಿ ಯಾವುದೇ ವರ್ಕೌಟ್ ವಿಡಿಯೋಗಳಾಗಿರ್ಬೋದು, ಇಲ್ಲ ಡಯಟ್ ವಿಡಿಯೋಗಳಾಗಿರ್ಬೋದು, ಸಪ್ಲಿಮೆಂಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮ್ಗೆ ಆ ವಿಡಿಯೋಗಳಲ್ಲಿ ಯಾವುದೇ ರೀತಿ ಡೌಟ್ ಇದ್ರೂ ಕೂಡ ಕಮೆಂಟ್ ಅಲ್ಲೇ ತಿಳಿಸ್ಬೋದು. ಇಲ್ಲ ನನಗೆ ಕಮೆಂಟ್ ಅಲ್ಲಿ ಕೇಳಕ್ಕಾಗಲ್ಲ ಅಂದ್ರೆ ನಂದು ಡೈರೆಕ್ಟ್ ಇನ್ಬಾಕ್ಸ್ ಅಲ್ಲಿ ಕೂಡ ನೀವು ಮೆಸೇಜ್ ಮಾಡ್ಬೋದು. ಟಿಪ್ಸ್ ಅಂದ್ರೆ ಫಸ್ಟ್ ನೀವು ವೆಯ್ಟ್ ಗೇನ್ ಮಾಡಿ, ವೆಯ್ಟ್ ಲಾಸ್ ಮಾಡಿ, ರೆಗ್ಯುಲರ್ ಆಗಿ ವರ್ಕೌಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಅಂದ್ರೆ ವೀಕ್ ಅಲ್ಲಿ 5 days ವರ್ಕೌಟ್ ಮಾಡಿ, ಅಟ್ಲೀಸ್ಟ್ 2 days ರೆಸ್ಟ್ ಕೊಡಿ. ವೀಕ್ ಫುಲ್ ವರ್ಕೌಟ್ ಮಾಡೋದ್ರಿಂದ ಕೂಡ ನಿಮ್ ಮಸಲ್ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಮಸಲ್ ರಿಕವರಿಗೆ ಸ್ವಲ್ಪ ಟೈಮ್ ಬೇಕಾಗಿರುತ್ತೆ. ಅದಕ್ಕೋಸ್ಕರ ವೀಕಲ್ಲಿ 2 or 1 day ರೆಸ್ಟ್ ಬೇಕೇ ಬೇಕು. ವೆಯ್ಟ್ ಲಾಸ್ ಮಾಡ್ತಾ ಇದ್ರೆ ಕಾರ್ಡಿಯೋನ ಜಾಸ್ತಿ ಮಾಡಕ್ ಹೋಗ್ಬೇಡಿ, ವೆಯ್ಟ್ ಟ್ರೈನಿಂಗ್ ಮೇಲೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ. ಅಂದ್ರೆ ವೆಯ್ಟ್ ಟ್ರೈನಿಂಗ್ ಕೂಡ ನಿಮ್ಗೆ ಫ್ಯಾಟ್ ಬರ್ನ್ ಆಗುತ್ತೆ. ಬರೇ ಕಾರ್ಡಿಯೋ ಮಾಡೋದ್ರಿಂದ ಮಾತ್ರ ಫ್ಯಾಟ್ ಬರ್ನ್ ಆಗಲ್ಲ. ವೆಯ್ಟ್ ಟ್ರೈನಿಂಗ್ ಮಾಡೋದ್ರಿಂದ ನಿಮ್ ಸ್ಟ್ರೆಂತ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ, ನಿಮ್ಗೆ ಫ್ಯಾಟ್ ಲಾಸ್ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ. ನಿಮ್ಗೆ ನಿಮ್ ಟ್ರೈನರ್ಗಳಾಗಿರ್ಬೋದು, ಇಲ್ಲ ನಿಮ್ ನ್ಯೂಟ್ರಿಷನ್ ಆಗಿರ್ಬೋದು, ಅವ್ರೇನ್ ಡಯಟ್ ನ ಕೊಟ್ಟಿರ್ತಾರೆ ಕಂಪಲ್ಸರಿ ಫಾಲೋ ಮಾಡಿ. ಜಸ್ಟ್ ಒಂದು 15 days ಫಾಲೋ ಮಾಡಿ, ಮತ್ತೆ ಸ್ಟಾಪ್ ಮಾಡಿ, ಮತ್ತೆ ಸ್ಟಾರ್ಟ್ ಮಾಡೋದ್ರಿಂದ ನೀವು ವೆಯ್ಟ್ ಲಾಸ್ ಏನ್ ಮಾಡಿರ್ತೀರಾ ಮತ್ತೆ ಅದು ಗೈನಿಂಗ್ ಆಗೋಗ್ಬಿಟ್ಟಿರುತ್ತೆ. ನೀವೇನು ಒಂದು ಫಾಲೋ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಅದನ್ನ ನಿಮ್ಗೆ ಒಂದು ರಿಸಲ್ಟ್ ಬರೋವರೆಗೂ ಅದನ್ನ ಫಾಲೋ ಮಾಡಬೇಕು. ಅಟ್ಲೀಸ್ಟ್ ಒಂದು 3 months ಅವ್ರು ಫಾಲೋ ಮಾಡಕ್ ಹೇಳಿದ್ರೆ 3 months ಮಾಡಿ, ಇಲ್ಲ 6 months ಹೇಳಿದಿರಾ, ನಿಮ್ಗೊಂದು ಪ್ರಾಪರ್ ರಿಸಲ್ಟ್ ಬರ್ಬೇಕಾ, ರಿಸಲ್ಟ್ ಬರೋವರೆಗೂ ಪ್ರಾಪರ್ ಆಗಿ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದ್ರಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಂಡು ನಿಮ್ ಲೈಫ್ ಸ್ಟೈಲ್ಗೆ ಯಾವ ತರ ಅಡ್ಜಸ್ಟ್ ಆಗುತ್ತೋ ಆ ತರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದನ್ನ ಬಿಟ್ಟು 15 days ಫಾಲೋ ಮಾಡಿ ರಿಸಲ್ಟ್ ಬರ್ಲಿಲ್ಲ ಅಂತ ಸ್ಟಾಪ್ ಮಾಡೋದ್ರಿಂದ ನೀವು ನಿಮ್ಮ ಅಮೌಂಟ್ ನ ಲಾಸ್ ಮಾಡ್ಕೊಂತೀರ ಅಷ್ಟೇ. ಇನ್ನೊಂದು ಯಾವ್ದಾರ ಒಂದು ಒಳ್ಳೆ ವೇ ಪ್ರೋಟೀನ್ ನ ಯೂಸ್ ಮಾಡ್ಕೊಳ್ಳಿ. ನಿಮ್ಗೆ ಪ್ರೋಟೀನ್ಗಳನ್ನ ಇಟ್ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ ನಿಮ್ದು ರೆಗ್ಯುಲರ್ ಕ್ಯಾಲರಿ ಇಂಟೇಕ್ ಆಗಿರ್ಬೋದು, ಪ್ರೋಟೀನ್ ಇಂಟೇಕ್ ಆಗಿರ್ಬೋದು, ರೆಗ್ಯುಲರ್ ಆಗಿ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ವೆಯ್ಟ್ ಗೇನ್ ಆಗಿರ್ಬೋದು, ವೆಯ್ಟ್ ಲಾಸ್ ಆಗಿರ್ಬೋದು, ನಿಮ್ಗೆ ಒಂದು ಬೆಸ್ಟ್ ರಿಸಲ್ಟ್ ಕೊಡುತ್ತೆ.